ಬಾಣಂತಿ ಎಣ್ಣೆ ಆಗಿರಬಹುದು, ಅದರ ಜೊತೆಗೆ ಆಕೆ ಆರೈಕೆ ಮಾಡುವಂತ ಅಭ್ಯಂಗಗಳು ಯಾವುದು? ಮೊದಲನೇದಾಗಿ ಇವಾಗ ಅಗ್ನಿವರ್ಧಕವಾಗಿರುವ ಕೆಲವು ಔಷಧಿಗಳನ್ನ ತಗೊಳ್ಳೋದಾಗ್ಲಿ, ಸೊಂಟ ಕೀಲುಗಳು ಮೂಳೆ ಎಲ್ಲ ಗಟ್ಟಿ ಅಂತ ಇದನ್ನ ಕೊಡ್ತಾರೆ. ಕೆಲವು ಚೇಂಜಸ್, ಕೂದಲು ಉದುರೋದಾಗಬಹುದು, ಅಥವಾ ಸ್ಕಿನ್ ತುಂಬಾನೇ ಒಂಥರ ತೆಳ್ಳಗಾಗಿದೆ, ರ್ಯಾಶ್ಗಳು ಬೇಕಾಗೋದು. ಸೊ ಅದನ್ನೆಲ್ಲ ಕೂಡ ಮತ್ತೆ ಟು ಸಿ ದಟ್ ಇಟ್ ಕಮ್ಸ್ ಬ್ಯಾಕ್. ವೀಕ್ಷಕರೆಲ್ಲರಿಗೂ ನಮಸ್ಕಾರ. ಗರ್ಭ ಸಂಸ್ಕಾರ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಬಾಣಂತಿ ಚರ್ಯೆ ವಿಶೇಷ ಸರಣಿ ಸಂಚಿಕೆಗಳಲ್ಲಿ ಮುಂದುವರೆದ ಭಾಗವಾಗಿ ಬಾಣಂತಿಯ ಆರೈಕೆಯನ್ನ ಹೇಗೆ ಮಾಡಬೇಕು, ಯಾವ ವಿಧಾನವಾದಂತಹ ಮಾರ್ಗಸೂಚಿಗಳನ್ನ ಫಾಲೋ ಮಾಡಿದ್ರೆ ಆಯುರ್ವೇದಿಯ ದಿನಚರಿಯನ್ನ ಬಾಣಂತಿ ಚರ್ಯೆಯಲ್ಲಿ ಅಳವಡಿಸಿಕೊಳ್ಳಲು ಸೂಕ್ತವಾಗುತ್ತೆ, ತಾಯಿ ಹಾಗೂ ಮಗು ಇಬ್ಬರ ಆರೈಕೆಯು ಯಾವ ವಿಧಾನವಾಗಿ ಮಾಡಬೇಕು, ಈ ಎಲ್ಲ ಮಾಹಿತಿಯನ್ನ ತಿಳಿಸ್ಕೊಡ್ತಾ ಇದ್ದೀವಿ. ಈ ಒಂದು ನಿಟ್ಟಿನಲ್ಲಿ ಇಂದು ಕೂಡ ಅನೇಕ ಉಪಯುಕ್ತಕರವಾದಂತಹ ಮಾಹಿತಿ, ಸಲಹೆ, ಸೂತ್ರಗಳು ಇವೆಲ್ಲವನ್ನ ನೀವು ನಿರೀಕ್ಷೆ ಮಾಡಬಹುದು. ಸಮಗ್ರ ಮಾಹಿತಿಗಾಗಿ ನಮ್ಮೊಂದಿಗೆ ಖ್ಯಾತ ಆಯುರ್ವೇದ ತಜ್ಞರು ಡಾಕ್ಟರ್ ಸನ್ಮತಿ ಪಿ ರಾವ್ ಅವರು ಆಗಮಿಸಿದ್ದಾರೆ. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ ಡಾಕ್ಟರ್. ನಮಸ್ಕಾರ ಡಾಕ್ಟರ್. ಈಗ ಕಳೆದ ಸಂಚಿಕೆಯಲ್ಲಿ ತಿಳಿಸ್ಕೊಟ್ರಿ ಯಾವ ಒಂದು ಕಾಲಾವಧಿ ಇರುತ್ತೆ, ಹೇಗೆ ನಿರ್ದಿಷ್ಟವಾಗಿ ಆ ಒಂದು ಸಮಯದಲ್ಲಿ ಆರೈಕೆಯನ್ನ ಮಾಡ್ತಾ ಸಾಗಬೇಕು, ಬಾಣಂತಿಯ ದಿನಚರಿ ಆರಂಭ ಆಗೋದು ಹೇಗೆ, ಅಂದ್ರೆ ಹೊತ್ತು ಮೂಡ್ದಾಗ್ಲಿಂದನೂ ಹೊತ್ತು ಮುಳುಗೋವರೆಗೂ ಕೂಡ ಮನೆಯಲ್ಲಿ ಒಂದು ಮಗು ಶಿಶು ಆಗಮನ ಆಗಿದೆ ಅಂದ್ರೆ ಹೊಸ ಮಗು, ಎಲ್ಲರೂ ಕೂಡ ಅದರ ಸುತ್ತಮುತ್ತಲು ಎಷ್ಟು ಕೆಲಸಗಳು ಮಾಡಿದ್ರೂ ಸಾಕಾಗೋದಿಲ್ಲ. ಈ ಭರದಲ್ಲಿ ಬಾಣಂತಿಯನ್ನ ನೋಡ್ಕೊಳ್ಳುವಂತ ವಿಧಾನಗಳು ಹೇಗಿರುತ್ತೆ, ಬೆಳಗ್ಗೆ ಎದ್ದಾಗ ಆಕೆಗೆ ಯಾವ ಆಹಾರವನ್ನ ಕೊಡಬೇಕು, ನಂತರ ಬಾಣಂತಿ ಎಣ್ಣೆ ಆಗಿರಬಹುದು, ಅದರ ಜೊತೆಗೆ ಆಕೆ ಆರೈಕೆ ಮಾಡುವಂತ ಅಭ್ಯಂಗಗಳು ಯಾವುದು, ಇವೆಲ್ಲವನ್ನ ತಿಳಿಸ್ಕೊಡ್ತಾ ಸಾಕ್ತಿದ್ರಿ. ಮೊದಲ ಒಂದು ನರಿಶ್ಮೆಂಟ್, ಒಂದು ಬ್ರೇಕ್ಫಾಸ್ಟ್ ನ ಸಮಯಕ್ಕೂ ಮುಂಚಿತವಾಗಿ ತಿನ್ನುವಂತ ಆಹಾರ ಪದಾರ್ಥಗಳ ಬಗ್ಗೆನೂ ತಿಳಿಸ್ಕೊಟ್ಟಿದ್ರಿ. ನಂತರ ದಿನಚರಿಯಲ್ಲಿ ಮುಂದುವರೆದ ಭಾಗವಾಗಿ ಇನ್ನ ಏನೆಲ್ಲ ಕಾರ್ಯಚಟುವಟಿಕೆಗಳನ್ನ ಆರೈಕೆಯ ರೂಪದಲ್ಲಿ ಆಕೆಗೆ ನೀಡಬಹುದು? ಸೊ ಇವಾಗ ಮೂರನೇ ದಿನದಿಂದ ಹಿಡಿದು ನಾನು ಹೇಳ್ತಿದ್ದೆ ಡೆಲಿವರಿಯ ನಂತರ, ಹಾಗೆ ಒಂದು 5 ದಿನದಿಂದ ಒಂದು ಟೈಮಲ್ಲಿ ಮೊದಲನೇದಾಗಿ ಇವಾಗ ಅಗ್ನಿವರ್ಧಕವಾಗಿರುವ ಕೆಲವು ಔಷಧಿಗಳನ್ನ ತಗೊಳ್ಳೋದಾಗ್ಲಿ, ಪುಡಿಗಳು ತಗೊಳ್ಳೋದಾಗ್ಲಿ, ಸೊ ಜೊತೆಗೆ ಗಂಜಿಗಳದ ಬಗ್ಗೆ ನಾನು ನಿಮಗೆ ಹೇಳ್ತಿದ್ದೆ. ಸೊ ಈ ಗಂಜಿಗಳಲ್ಲಿ ನಾವು ಅನ್ನದ ಗಂಜಿ ಇವಾಗ ಅಥವಾ ರವೆ ಗಂಜಿಗಳನ್ನ ಮಾಡ್ಕೊಂಡು ತಗೊಳ್ಳೋದಾಗ್ಲಿ, ಸೊ ಇವೆಲ್ಲ ಕೂಡ ಈ ಒಂದು ಫಸ್ಟ್ 5 ಡೇಸ್ಗೆ ಅಡ್ವೈಸ್ ಮಾಡ್ತಕ್ಕಂಥದ್ದು. ಜೊತೆಗೆ ಸ್ವಲ್ಪ ಮಟ್ಟಿಗೆ ಸಾಲಿಡ್ ಆಗಿರ್ತಕ್ಕಂಥ ಅದು ಅನ್ನದಾಗಿರ್ಬೋದು, ಅನ್ನ ತಿಳಿಸಾರು ಇವೆಲ್ಲ ತಗೊಳಕ್ ಶುರು ಮಾಡ್ತಾರೆ. ನೆಕ್ಸ್ಟ್ ಇವಾಗ 5th ಅಥವಾ 7th ಡೇಯಿಂದ ಹಿಡಿದು ಆಮೇಲೆ ಮಾಡ್ತಕ್ಕಂಥದ್ದು ನಾನು ಹೇಳ್ತಾ ಇದ್ದೀನಿ ನಿಮಗೆ, ಮಾಂಸರಸದಿಂದ ಮಾಡ್ತಕ್ಕಂಥದ್ದು ಕೆಲವು ಸೂಪ್ಗಳಾಗ್ಲಿ, ಸೊ ಅವರು ಮಿಕ್ಸ್ಡ್ ಡಯಟ್ನ ಸೇವನೆ ಮಾಡ್ತಕ್ಕಂಥವ್ರು ಇದನ್ನು ತಗೊಳ್ಳೋದಾಗ್ಲಿ, ಅಥವಾ ವೆಜಿಟೇರಿಯನ್ಸ್ಗೆ ಪರ್ಟಿಕ್ಯುಲರ್ ಆಗಿ ಅನ್ನದ್ದು ಅಥವಾ ಅವ್ರು ಯಾವ ಒಂದು ಪ್ರದೇಶದಲ್ಲಿ ಯಾವ ಥರದ ಆಹಾರ ತಗೊಳ್ತಾರೋ ಅದನ್ನ ಗಮನದಲ್ಲಿ ಇಟ್ಕೊಂಡು ತಗೊಳ್ಳೋದು. ಬಟ್ ನಾವು ಇದರಲ್ಲಿ ಸ್ಪೆಸಿಫಿಕ್ ಆಗಿ ಹೇಳೋದನ್ನ ಅನ್ನವನ್ನ ಸೇವನೆ ಮಾಡೋದು. ಸೊ ಅದನ್ನ ಗಂಜಿ ರೂಪಗಳಲ್ಲಾಗ್ಲಿ ಅಥವಾ ಬೇಳೆ ಕಟ್ಟನ್ನ, ಸೊ ಅದನ್ನ ಸೇವನೆ ಮಾಡೋದು ಈ ಒಂದು ಸಮಯದಲ್ಲಿ. ಸೊ ಜೊತೆಗೆ ತಗೊಳ್ಳುವ ಒಂದು ಕೆಲವು ತರಕಾರಿಗಳು, ಇದರಲ್ಲಿ ಸೀಮೆ ಬದನೆಕಾಯಿ ಆಗ್ಬೋದು, ಸೋರೆಕಾಯಿ ಆಗ್ಬೋದು, ಹೀರೆಕಾಯಿ, ಪಡವಲಕಾಯಿ, ಆ ಥರ ತರಕಾರಿಗಳು ಅದರದೇ ಆದ ಒಂದು ಕೆಲವು ಗುಣಧರ್ಮಗಳಿದೆ. ಫಾರ್ ಎಕ್ಸಾಂಪಲ್ ಇವಾಗ ಪಡವಲಕಾಯಿ ಹಾಲನ್ನ ಒಂದು ಶುದ್ಧಿ ಮಾಡ್ಸಕ್ಕೆ ಸಹಾಯ ಮಾಡುತ್ತೆ. ಈ ಎಷ್ಟೊಂದು ಬಾರಿ ಯಾವ್ದಾದ್ರು ಒಂದು ದೂಷಿತವಾಗಿದೆ ಅಥವಾ ಹಾಲಿಂದ ಮಗುವಿಗೆ ಹೊಟ್ಟೆ ಸಂಕಟ ಜಾಸ್ತಿ ಹೆಚ್ಚಾಗ್ತಾ ಇದೆ ಅಂದಾಗ ಕೆಲವು ಔಷಧಿಗಳನ್ನ ನಾವು ಈ ಪಡವಲಕಾಯಿ ಪಲ್ಯದಲ್ಲೇ ಸೇವನೆ ಮಾಡಕ್ ಹೇಳ್ತೀವಿ. ಅದರ ನಂತರ ಆ ಹಾಲನ್ನ ಡಿಸ್ಕಾರ್ಡ್ ಮಾಡಿ ಮತ್ತೆ ಅದು ಫ್ರೆಶ್ ಮಿಲ್ಕ್ ಸಪ್ಲೈನ ಕೊಡುವಂಥದ್ದು, ಅದರದ್ದೇ ಒಂದು ಪ್ರಾಪರ್ಟಿ ಇದೆ. ಹಾಗೆ ಸೋರೆಕಾಯಿ ಅಂದರೆ ಬಾಟಲ್ ಗಾರ್ಡ್ ಆಗಿರ್ಬೋದು, ಅಥವಾ ರಿಚ್ ಗಾರ್ಡ್ ಅಥವಾ ಹೀರೆಕಾಯಿ ಕೂಡ, ಇದು ಕೂಡ ದೇಹವನ್ನ ಒಂದು ರೀತಿಯಲ್ಲಿ ನೀರಿನ ಅಂಶ ಇರ್ತಕ್ಕಂಥ ತರಕಾರಿಗಳಿವು. ಸೊ ದೇಹಕ್ಕೆ ಬೇಕಾಗಿರುವ ಒಂದು ನ್ಯೂಟ್ರಿಷನ್ ಫ್ಯಾಕ್ಟರ್ನು ಕೊಡುತ್ತೆ, ಹಾಲನ್ನ ಇಂಪ್ರೂವ್ ಮಾಡೋಕ್ಕೆ ಸಹಾಯ ಮಾಡುತ್ತೆ. ಹಾಗೆ ಬೆಳ್ಳುಳ್ಳಿ ಆಗಲಿ, ಶುಂಠಿ ಆಗಲಿ, ಇವೆಲ್ಲ ಕೂಡ ಅದೇ ರೀತಿಯಲ್ಲಿ ಅಗ್ನಿವರ್ಧಕವಾಗೂ ಕೆಲಸ ಮಾಡುತ್ತೆ. ಕೆಲವು ಶುದ್ಧಿ ಮಾಡುತ್ತೆ, ಟಾಕ್ಸಿನ್ಸ್ನ ಹೊರಗಡೆ ಹಾಕಕ್ಕೆ ಸಹಾಯ ಮಾಡುತ್ತೆ. ಯಾವುದಾದ್ರೂ ಒಂದು ರೀತಿಯಲ್ಲಿ ಟಾಕ್ಸಿನ್ ಮೆಟೀರಿಯಲ್ಸ್ ಏನಾದರೂ ಕೂಡ ದೇಹದಲ್ಲಿ ಸೇರ್ಕೊಂಡಿದ್ರು ಕೂಡ ಅದನ್ನ ಒಂದು ರೀತಿಯಲ್ಲಿ ಹೊರಗಡೆ ತರಿಸಕ್ಕೆ ಅಥವಾ ಜೀರ್ಣಿಸ್ಕೊಳ್ಳೋಕ್ಕೂ ಕೂಡ ಅದು ಸಹಾಯ ಮಾಡುತ್ತೆ. ದೇಹದ ಒಂದು ಇಂಟರ್ನಲ್ pH ಹಾಗೂ ಒಂದು ಟಾಕ್ಸಿಸಿಟಿಯನ್ನ ತೆಗಿಲಿಕ್ಕೆ ಇದು ಸಹಾಯ ಮಾಡುತ್ತೆ. ಸೊ ಇವು ದ ಫಸ್ಟ್ 11 ಡೇಸ್ ವರೆಗೂ ಆಗದಾದ್ರೆ, ನೆಕ್ಸ್ಟ್ 11th ಡೇ ಅಥವಾ 12th ಡೇ ನಂತರ
ಸ್ವಲ್ಪ ಮಟ್ಟಿಗೆ ಈ ರೂಲ್ಸ್ಗಳೆಲ್ಲ ರಿಲ್ಯಾಕ್ಸ್ ಆಗುತ್ತೆ. ಸೊ ಇವಾಗ ಎಲ್ಲ ರೀತಿಯ ಒಂದು ಫಸ್ಟ್ 11 days ಅಲ್ಲಿ ಸ್ಪೆಷಲ್ ಆಗಿರ್ತಕ್ಕಂಥ ಒಂದು ಕೆಲವು ಆಹಾರದಲ್ಲಿ ಮನೆಯಲ್ಲೇ ಮಾಡ್ಕೊಳ್ಳುವ ಒಂದು ರೆಸಿಪೀಸ್ ಆಗಿರ್ಬೋದು. ಇವಾಗ ಶುಂಠಿ ಲಾಡು ಅಥವಾ ಜೀರಿಗೆ ಅಜ್ವೈನ್ ಪುಡಿ ಆಗಿರ್ಬೋದು, ಅಥವಾ ಈ ಬಾಣಂತಿ ಪುಡಿ ಅಂತ ನಾವ್ ಏನ್ ಹೇಳ್ತೀವಿ, ಆ ಸೇವನೆ ಈ ಒಂದು 7-11 days ವರ್ಗೂ ಇರುತ್ತೆ. ಅದ್ರದ್ದು ಆದ್ಮೇಲೆ ಬರ್ತಕ್ಕಂಥದ್ದು ನೆಕ್ಸ್ಟ್ 1 full monthಗೆ ಅವ್ರು ತಗೊಳ್ಳುವ ಬೇರೆ ಬೇರೆ ಥರದ್ದು ಗಂಜಿಗಳು, ಸೂಪ್ ಪೌಡರ್ಗಳಾಗಿರ್ಬೋದು, ಅಥವಾ ಲೇಹಗಳು ತಗೊಳ್ಳೋದಾಗ್ಬೋದು, ಕಷಾಯಗಳು ಮಾಡ್ಕೊಂಡು ತಗೊಳ್ಳೋದು. ಅದ್ರಾದ್ಮೇಲೆ ಬರ್ತಕ್ಕಂಥದ್ದು ನೆಕ್ಸ್ಟ್ ಎಲ್ಲ ಲಡ್ಡುಗಳು, ಮೇಥಿ ಲಡ್ಡುಗಳು, ಅಳವಿ ಬೀಜದ ಲಡ್ಡುಗಳು, ಹಾಗೆ ಬಾಣಂತಿಗೆ ಬೇಕಾಗಿರುವ ಒಂದು ಅಂಟಿನ ಉಂಡೆಗಳು, ಸೊ ಡಿಂಕ್ ಲಾಡು, ಹಲವಾರು ಲಡ್ಡುಗಳು, ಮತ್ತೆ ಸೂಪ್ಗಳು, ಗಂಜಿಗಳು, ಇದನ್ನೆಲ್ಲ ನಾವು ಆಮೇಲೆ 1 ತಿಂಗಳಾದ್ಮೇಲೆ ತರದ್ದು ಬರ್ತಾ ಇರುತ್ತೆ. ಓಕೆ, ಅಂದ್ರೆ ಶುಗರಿ ಗ್ಲೂಕೋಸ್ ಐಟಮ್ಸ್ ಸ್ಟಾರ್ಟಿಂಗ್ಗಿಂತ ಅದ್ರ ನಂತರ ಕೊಡೋದು ಆಮೇಲೆ ಶುರು ಆಗುತ್ತೆ. ಸೊ ಇದ್ರ ಜೊತೆಗೆ ಕೆಲವು ನಾವು ಇವಾಗ ಹೇಳ್ತಾ ಇದ್ದೆ ನಾನು ನಿಮ್ಗೆ, ಒಂದು ಬಾಣಂತಿ ಲೇಹಗಳಾಗ್ಲಿ ಅಥವಾ ಬಾಣಂತಿ ಕಷಾಯಗಳಾಗ್ಲಿ, ಇವೆಲ್ಲ ಕೂಡ ಈ ಒಂದು ಸಮಯದಲ್ಲೇ ಒಂದು 45 days ಪೀರಿಯಡ್ ಟೈಮ್ಗೆ ನಾವು ಟೇಲರ್ ಮೇಡ್ ಆಗಿ ಅದನ್ನ ಕೊಡೋದು, ಪ್ರಕೃತಿ ಪ್ರಕಾರ ನೋಡಿ. ವೈದ್ಯರನ್ನ ಇದನ್ನ ನಿಮ್ಗೆ ಎಸ್ಪೆಷಲಿ ನಿಮ್ಗೆ ಆಂಟಿನೇಟಲ್ ಕೇರ್ ಎಲ್ಲ ನೋಡ್ಕೊಂಡಿದ್ದಾರೆ ಅಂದಾಗ ದೇ ವಿಲ್ ಮೇಕ್ ಇಟ್ ಫ್ರೆಶ್ ಅಂಡ್ ದೇ ವಿಲ್ ಬಿ ಗಿವಿಂಗ್ ಇಟ್. ಸೊ ಆ ಥರ ಲೇಹಗಳನ್ನ ಸೇವನೆ ಮಾಡೋದು ಮುಖ್ಯ ಆಗುತ್ತೆ. ಸೊ ಅದು ಒಂದು. ಅದ್ರ ಜೊತೆಗೆ ಇವಾಗ ಆಹಾರದಲ್ಲಿ ರೆಸಿಪೀಸ್ಗಳಲ್ಲಾಗಿರ್ಬೋದು, ಅಥವಾ ಮನೆಯಲ್ಲಿ ನಾವು ಮಾಡಬೇಕು, ಅಥವಾ ಯಾವ ಥರದ್ದು ತೊಗೊಳ್ಬೋದು, ನಾವು ಎಲ್ಲ ಥರದ್ದು ನಾವು ಬೇಕ್ರಿ ಫುಡ್ಸ್ಗಳು ತೊಗೊಳ್ಬೋದ. ಕೆಲವರಿಗೆ ಅಭ್ಯಾಸ ಇರುತ್ತೆ ಬ್ರೆಡ್ನ ಸೇವನೆ ಮಾಡೋದು, ಅಥವಾ ಈ ತರ ಫರ್ಮೆಂಟೆಡ್ ಈ ತರ ಕೊಡ್ತಾರೆ, ಕಾಫಿ ಮತ್ತೆ ಬ್ರೆಡ್ ಈ ತರ ಒಂದು ಕಾಂಬಿನೇಷನ್ ಅಲ್ಲಿ ತಗೊಳ್ಳೋದು. ಸೊ ಇಟ್ ಇಸ್ ಗುಡ್ ದಟ್ ವಿ ಆರ್ ಆ ಥರದ್ದು ಜಾಸ್ತಿ ಸೇವನೆ ಮಾಡದೇ ಇರೋ ಥರ ಒಳ್ಳೇದು. ದೇಹನ ಮತ್ತೆ ಚೇತರಿಸ್ಕೊಳ್ಬೇಕು. ಕಾಫಿ ತುಂಬಾ ಅಭ್ಯಾಸ ಆಗಿದೆ, ಒಂದ್ ಸ್ವಲ್ಪ ಮಟ್ಟಿಗೆ ತಗೊಳ್ತಾ ಇದ್ದಾರೆ, ಅದೇನೋ ಸರಿ ಆಗತ್ತೆ. ಬಟ್ ಅದನ್ನ ಸೇವನೆ ಜಾಸ್ತಿ ಮಾಡೋದು, ಎವ್ರಿ 2 hours ತಗೊಳ್ಳೋದು. ಸೊ ಈ ನೀರು ಬದಲು ಕಾಫಿನ ತಗೊಳ್ಳೋದು, ಸೊ ಆ ಥರದ್ದು ಒಳ್ಳೇದಲ್ಲ. ನೀರನ್ನ ತಗೊಳ್ಳೋದು, ನೀರದ್ದು ಸ್ವಲ್ಪ ಬಿಸಿ ಕಾಯಿ ಸಾರಿಸಿರೋ ನೀರು ಅಥವಾ ಬೆಚ್ಚಗಿರೋ ನೀರನ್ನ ಸೇವನೆ ಮಾಡೋದು ಒಳ್ಳೇದು. ಬಿಸಿ ನೀರಿನ ಒಂದು ಸೇವನೆಯಿಂದಾನೆ ಹಲವು ಬಾರಿ ಇವಾಗ ಜೀರ್ಣಿಸ್ಕೊಳ್ಳೋಕೆ ಸಹಾಯ ಮಾಡುತ್ತೆ. ಸೊ ಒಂದು ರೀತಿಯಲ್ಲಿ ತುಂಬ ಬಾಯಾರಿಕೆ ಏನು ಆಗ್ತಾ ಇರುತ್ತೆ ಅದು ಒಂದು ಕಡಿಮೆ ಆಗುತ್ತೆ. ಹಾಗೆ ದೇಹ ತೂಕನ ಕಮ್ಮಿ ಮಾಡೋಕ್ಕೂ ಸಹಾಯ ಮಾಡುತ್ತೆ. ಅದೇ ತುಂಬ ತಣ್ಣಗಿರೋ ನೀರನ್ನು, ಅಥವಾ ಅದು ಕೆಲವು ಸಲ ನಾವು ಯಾವುದೇ ರೀತಿ ಆರ್ಗ್ಯಾನಿಸಮ್ಸು ಇರಬಾರ್ದು, ಅಥವಾ ಅದು ಫಿಲ್ಟರ್ ಆಗಿರಬೇಕು, ಒಳ್ಳೆ ಕ್ವಾಲಿಟಿ ನೀರಿರಬೇಕು. ಅದಕ್ಕೆ ಕಾಯಿ ಸಾರಿಸಿರೋ ನೀರನ್ನು ಸೇವನೆ ಮಾಡೋದು ಯಾವತ್ತಿಗೂ ಒಳ್ಳೆಯದು. ಸೊ ಕಾಯಿ ಸಾರಿಸಿರೋ ನೀರನ್ನು ತಗೊಳ್ಳೋದು ಒಳ್ಳೆಯದು. ತುಂಬ ತಣ್ಣಗಿರೋ ನೀರು ಶೀತ ತರಿಸ್ಬೋದು, ಅಥವಾ ಅವರಿಗೆ ನೆಗಡಿ, ಕೆಮ್ಮು ಮುಂತಾದದ್ದು ಬೇರೆ ತೊಂದರೆಗಳು ಕಾಣಿಸ್ಕೊಳ್ಳೋದು. ಸೊ ಆದಷ್ಟು ಆ ಥರದನ್ನ ಅವಾಯ್ಡ್ ಮಾಡಿ ಟ್ರೈಂಗ್ ಟು ಟೇಕ್ ಗುಡ್ ವಾಟರ್ ಸಪ್ಲೈ ಆಲ್ಸೋ. ಒಂದು 3 ಅವರಿಗೆ ಅಥವಾ 6 ಅವರಿಗೆ ಸ್ವಲ್ಪ ನೀರಿನ ಸೇವನೆ ಮಾಡೋದು ಒಳ್ಳೇದು. ನೀರು ಕಡಿಮೆ ಮಾಡಿಕೊಂಡು ಹಾಲು ತಗೊಳ್ಬೋದಾ? ಖಂಡಿತವಾಗ್ಲೂ ಅದನ್ನ ಮಾಡ್ಬೋದು. ಸೊ ಹಾಲಲ್ಲೂ ಕೂಡ ಒಂದು 70% ಅಷ್ಟು ವಾಟರ್ ಕಂಟೆಂಟೇ ಇರುತ್ತೆ. ಸೊ ಜೊತೆಗೆ ಅದರಲ್ಲಿ ಬೇಕಾಗಿರುವ ಒಂದು ದೇಹಕ್ಕೆ ಬೇಕಾಗಿರೋ ಎಲ್ಲ ನ್ಯೂಟ್ರಿಷನ್ ಕೂಡ ಅದರಲ್ಲಿ ಇರೋದ್ರಿಂದ ಕ್ಷೀರನ ಅಮೃತ ಸಮಾನದಲ್ಲಿ ನಾವು ಹೋಲಿಕೆ ಕೊಡ್ತೀವಿ. ಸೊ ಆ ರೀತಿಯಲ್ಲಿ ಅದನ್ನು ಸೇವನೆ ಮಾಡೋದು ಒಳ್ಳೆಯದು. ಸೊ ಅವರ ಒಂದು ಅಗ್ನಿ ಪ್ರಕಾರ ಅವ್ರಿಗೆ ಎಷ್ಟು ಅದನ್ನು ಜೀರ್ಣಿಸ್ಕೊಳಕ್ಕಾಗುತ್ತೋ ಅಷ್ಟನ್ನ ಸೇವನೆ ಮಾಡೋದು ಒಳ್ಳೆಯದು. ಇನ್ನು ಕೆಲವು ಈ ಪುಡಿಗಳು ಕೂಡ ಈ ಒಂದು 11 ದಿನದಲ್ಲಿ ಬರ್ತೀನಿ. ಅದರಲ್ಲಿ 2 ನಾನು ಇವತ್ತು ಮೆನ್ಷನ್ ಮಾಡ್ತೀನಿ. ಮೊದಲನೇದು ಇವಾಗ ನಾವು ಶುಂಠಿ ಲಡ್ಡು ಅಂತ ನಾವು ಏನು ಹೇಳ್ತೀವಿ ಅದು. ಇದರಲ್ಲಿ ಒಣಗಿದ ಶುಂಠಿ ಪುಡಿ, ಒಣಶುಂಠಿ ಪುಡಿ ಆಲ್ಮೋಸ್ಟ್ ಒಂದು 20 grams ಅಂತ ತಗೊಂಡ್ರೆ ಒಂದು 30 ಗ್ರಾಮ್ ಅಷ್ಟು ಬೆಲ್ಲದ ಪುಡಿ. ಸೊ ಇದಕ್ಕೆ ಒಂದು 20 ಗ್ರಾಮ್ ಅಷ್ಟು ತುಪ್ಪ. ಈ ತುಪ್ಪಕ್ಕೆ ನೀವು ಬೇಕಾದ್ರೆ ಮೆಣಸು, ಮೆಂತ್ಯ ಅದನ್ನೆಲ್ಲ ಹಾಕೊಂಡು ಪ್ರಿಪೇರ್ ಮಾಡ್ಕೊಂಡಿರೋ ತುಪ್ಪ ಆಗಿದ್ರು ಪರವಾಗಿಲ್ಲ. ಸೊ ಇದನ್ನ ಈ 3 ಸೇರಿಸಿ ಚಿಕ್ಕದು ಒಂದು ಆಲ್ಮೋಸ್ಟ್ ಒಂದು ಅರ್ಧ ನಿಂಬೆಹಣ್ಣು ಗಾತ್ರ ಅಷ್ಟಿರೋದು, ಅಂದರೆ ತುಂಬ ದೊಡ್ಡದು ಅಲ್ಲ, ತುಂಬ ಸಣ್ಣದು ಅಲ್ಲ, ಮಧ್ಯದಲ್ಲಿರ್ತಕ್ಕಂಥದ್ದು. ಸೊ ಅಷ್ಟನ್ನ ನಾವು ಸೇವನೆ ಮಾಡೋದ್ರಿಂದ ಅದನ್ನ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ತಗೊಳ್ಳೋದು. ಇದನ್ನ ಅವ್ರಿಗೆ ಒಂದು ರೀತಿಲಿ ಅಗ್ನಿನ ಜಾಸ್ತಿ ಮಾಡೋಕ್ಕೂ ಹೆಚ್ಚಾಗಿ ಮಾಡೋಕ್ಕೂ ಸಹಾಯ ಮಾಡುತ್ತೆ. ಇನ್ನು
ಕೆಲವರಿಗೆ ಎಸಿಡಿಟಿ ಇಶ್ಯೂಸ್ ಇರೋರಲ್ಲಿ ಇದನ್ನ ಊಟ ಆದ್ಮೇಲೆ ತಗೊಳ್ಳೋದು ಒಳ್ಳೆಯದು. ಸೊ ಇದನ್ನ ಸೇವನೆ ಮಾಡಿ ಹಾಲನ್ನ ತಗೊಳ್ಳೋದು. ಸೊ ಇದು ಫಸ್ಟ್ 11 ದಿನದಲ್ಲಿ ಒಂದು ಮಾಡ್ತಕ್ಕಂಥ ಒಂದು ಪ್ರಿಪರೇಷನ್. ಜೊತೆಗೆ ಇದಕ್ಕೆ ಅಜ್ವೈನಿನ ಒಂದು ಪುಡಿ. ಸೊ ಇದರಲ್ಲಿ ಅಜ್ವೈನು, ಓಂ ಕಾಳಿದ್ದು ಪುಡಿ, ಹಿಪ್ಪಲಿ ಪುಡಿ, ಶುಂಠಿ ಪುಡಿ, ಜೀರಿಗೆ ಪುಡಿ. ಸೊ ಈ 4 ಕೂಡ ಸೇರಿಸ್ಬಿಟ್ಟು ಈ ಪುಡಿಗಳನ್ನ ನಾವು ಸ್ವಲ್ಪ ಮಟ್ಟಿಗೆ ಅದನ್ನ ಡ್ರೈ ಆಗಿ ಹುರಿಸ್ಕೊಂಡು ಅದರದಾದ್ಮೇಲೆ ಅದನ್ನ ಪುಡಿ ಮಾಡಿ ಒಂದು ಅರ್ಧ ಚಮಚ ಅಷ್ಟು ಊಟದ ಮೊದಲಿನ ತುತ್ತದ ಜೊತೆ ಸ್ವಲ್ಪ ತುಪ್ಪ ಉಪ್ಪನ್ನ ಬೆರೆಸ್ಕೊಂಡು ಇದನ್ನ ಸೇವನೆ ಮಾಡೋದು. ಇದು ಕೂಡ ಅಗ್ನಿವರ್ಧಕವಾಗಿ ಕೆಲಸ ಮಾಡುತ್ತೆ. ಹಾಗೆ ವಾತವನ್ನ ಕಮ್ಮಿ ಮಾಡಲಿಕ್ಕೆ ಸಹಾಯ ಮಾಡುತ್ತೆ, ಕಾನ್ಸ್ಟಿಪೇಷನ್ ರಿಲೀವ್ ಮಾಡುತ್ತೆ. ಸೊ ಇಟ್ ಹೆಲ್ಪ್ಸ್ ಇನ್ ಅದರ್ ಫಂಕ್ಷನಿಂಗ್ಸ್ ಆಲ್ಸೋ. ಸೊ ಇದು ತುಂಬ ಒಳ್ಳೆಯದು. ಈ ಒಂದು 11 ದಿನದಲ್ಲಿ ಸ್ಪೆಸಿಫೈ ಮಾಡಿಬಿಟ್ಟು ಹೇಳಬೇಕು ಅಂದರೆ. ಸೊ ಅದ್ರದ್ದು ಆದಮೇಲೆ ಬರ್ತಕ್ಕಂಥದ್ದು 11th ಡೇ ಆದಮೇಲೆ ಕೆಲವು ಸ್ಪೆಷಲ್, ಇವಾಗ ಫಾರ್ ಎಕ್ಸಾಂಪಲ್ ಇವಾಗ ನಾನು ಹೇಳ್ತಿದ್ದೆ ಅಳವಿ ಲಡ್ಡು. ಈ ಅಳವಿ ಬೀಜಗಳು ನಾವು ಸಾಕಷ್ಟು ಮಟ್ಟಿಗೆ ಕೇಳಿರ್ತೀವಿ. ಹುಡುಗಿಯರು ದೊಡ್ಡವರಾದಾಗ ಕೂಡ ಇದನ್ನ ಉಪಯೋಗಿಸ್ತಾರೆ, ಇದ್ರ ಲಡ್ಡುಗಳನ್ನು ಮಾಡ್ತಾರೆ. ಇದು ಬಾಣಂತಿ ಟೈಮಲ್ಲಿ ತುಂಬಾನೇ ಒಳ್ಳೇದು. ಹಾಲು ಚೆನ್ನಾಗಿ ಬರಬೇಕು ಅಂದಾಗ ಉತ್ಪತ್ತಿ ಆಗಕ್ಕೆ ಇದು ಸಹಾಯ ಮಾಡುತ್ತೆ. ಡಾಕ್ಟರ್ ತಿಳಿಸ್ಕೊಡ್ತಾ ಇದ್ರಿ ಯಾವ ರೀತಿ ಅಳವಿ ಬೀಜ ಮುಖ್ಯ ಆಗುತ್ತೆ. ಮೆನಾರ್ಕಿ ಟೈಮಲ್ಲಿ ಮಗು ಫಸ್ಟ್ ಪೀರಿಯಡ್ಸ್ ನ ಇದು ಮಾಡಿದಾಗ್ಲೂ ಕೂಡ ಸೊಂಟ ಕೀಲುಗಳು ಮೂಳೆ ಎಲ್ಲ ಗಟ್ಟಿ ಆಗಲಿ ಅಂತ ಇದನ್ನ ಕೊಡ್ತಾರೆ. ಮತ್ತೆ ಇದನ್ನೇ ಬಾಣಂತಿಗೂ ಕೊಡ್ತಾರೆ. ಇದು ಆ ಬದಲಾವಣೆಗಳು ಏನಾಗಿರುತ್ತೋ ಆಫ್ಟರ್ ಡೆಲಿವರಿ ಆಗಿರೋ ಬದಲಾವಣೆಗೆ ಮತ್ತೆ ಅದನ್ನ ಬೋನ್ಸ್ ಆಗಲಿ ಮಸಲ್ಸ್ ಆಗಲಿ ಅದೆಲ್ಲ ಟಿಶ್ಯೂಸ್ಗಳನ್ನು ಸ್ಟ್ರೆಂಥನ್ ಮಾಡೋಕ್ಕೆ ಇದು ಒಂದು ಒಳ್ಳೆ ಔಷಧಿ ಕೂಡ ಹೌದು. ಸೊ ಅಳವಿ ಬೀಜನ ನಾವು ಅದನ್ನ ಉಪಯೋಗಿಸೋಕೆ ಮುಂಚೆ ಅದನ್ನ ಪಫ್ ಮಾಡಬೇಕು, ಅಥವಾ ಅದನ್ನ ಹಾಲಾಗ್ಲಿ ಅಥವಾ ತೆಂಗಿನ ಹಾಲು ಅಥವಾ ತೆಂಗಿನ ನೀರಲ್ಲಿ ಒಂದು 3 ಅವರಷ್ಟು ಅದನ್ನ ಸೋಪ್ ಮಾಡೋದು. ಸೊ ಇದು ಯಾವಾಗ ಅರಳುತ್ತೋ ಅಥವಾ ದಪ್ಪ ಆಗುತ್ತೋ ಅದರ ನಂತರ ಅದಕ್ಕೆ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋದಾಗ್ಬೋದು, ಅಥವಾ ಈ ಗ್ರೇಟೆಡ್ ಜಾಗರಿ ಅಥವಾ ಬೆಲ್ಲ ಮತ್ತು ಕೊಬ್ಬರಿ ಒಂದು ಸ್ವಲ್ಪ ಹಾಕ್ಕೊಳ್ಳೋದು. ಬೇಕಾದರೆ ಅದಕ್ಕೆ ಸ್ವಲ್ಪ ಡ್ರೈ ಫ್ರೂಟ್ ಪೌಡರ್ ಕೂಡ ನೀವು ಹಾಕ್ಕೊಂಡು ಅದನ್ನು ಉಂಡೆ ಮಕ್ಕಳು ಮಾಡಿಕೊಂಡು ಇದನ್ನು ಸೇವನೆ ಮಾಡೋದು. ಇವಾಗ ಪ್ರೆಗ್ನೆನ್ಸಿ ಅಥವಾ ಬಾಣಂತಿ ಟೈಮಲ್ಲಿ ಕೆಲವು ಚೇಂಜಸ್, ಕೂದಲು ಉದುರೋದಾಗಬಹುದು ಅಥವಾ ಸ್ಕಿನ್ ತುಂಬಾ ಒಂಥರ ತೆಳ್ಳಗಾಗಿದೆ, ರ್ಯಾಶ್ಗಳು ಬೇಕಾಗೋದು. ಸೊ ಅದನ್ನೆಲ್ಲ ಕೂಡ ಮತ್ತೆ ಟು ಸಿ ದಟ್ ಇಟ್ ಕಮ್ಸ್ ಬ್ಯಾಕ್. ಸೊ ಹೇರ್ ಸ್ಟ್ರೆಂಥನ್ ಮಾಡೋಕ್ಕೂ ಕೂಡ ಈ ಅಳವಿ ಬೀಜನ ಉಪಯೋಗಿಸ್ತೀವಿ. ಹಾಗೆ ಮೂಳೆ ನೋವುಗಳು, ಸಾಕಷ್ಟು ಮಟ್ಟಿಗೆ ಬೆನ್ನು ನೋವಿನ ಕಂಪ್ಲೇಂಟ್ಗಳು ಸಾಕಷ್ಟು ಜನ ಹೇಳ್ತಾರೆ ಡೆಲಿವರಿ ಆದಮೇಲೆ. ಸೊ ಆ ಬೆನ್ನನ್ನು ಸ್ಟ್ರೆಂಥನ್ ಮಾಡೋಕ್ಕೆ ಹಾಗೆ ಸೊಂಟನ ಸ್ಟ್ರೆಂಥನ್ ಮಾಡೋಕ್ಕೂ ಕೂಡ ಈ ಲಡ್ಡುಗಳನ್ನು ಅವರು ಉಪಯೋಗಿಸ್ಕೋಬೋದು. ಒಂದು ಚಿಕ್ಕ ಲಡ್ಡುಗಳು ಡೈಲಿ ಒಂದ್ಸಲಿ ಹಾಲು ಜೊತೆ ತಗೊಳ್ಳೋದು. ಸೊ ಇದು ತುಂಬಾ ಆ ಒಂದು ಚೇಂಜಸ್ ಏನಾಗಿರುತ್ತೋ ಪ್ರೆಗ್ನೆನ್ಸಿ ಟೈಮಲ್ಲಿ ಮತ್ತು ಡೆಲಿವರಿ ಟೈಮಲ್ಲಿ ಅದನ್ನು ಮತ್ತೆ ಚೇತರಿಸ್ಕೊಳ್ಳೋಕ್ಕೆ ಇದನ್ನು ತಗೊಳ್ಳೋದು. ತುಂಬಾ ಫುಲ್ಫಿಲ್ ಸ್ಯಾಚುರೇಟೆಡ್ ಫೀಲಿಂಗ್ ನ ಇದು ಕೊಡುತ್ತೆ. ಹೌದು, ಇದರಲ್ಲಿ ಇದು ಒಂಥರ ಸೂಪರ್ ಫುಡ್ ಆಗಿ ಕೆಲಸ ಮಾಡುತ್ತೆ. ಇದನ್ನ ಆಯುರ್ವೇದದಲ್ಲಿ ನಾವು ಇದನ್ನ ಚಂದ್ರಸೂರ ಅಂತ ಕರಿತೀವಿ. ಗಾರ್ಡನ್ ಗ್ರೆಸ್ ಇದನ್ನ ಇಂಗ್ಲಿಷ್ ಅಲ್ಲಿ ಹೇಳಬೇಕು ಅಂದಾಗ ಇದನ್ನ ನೆನೆಸ್ಬಿಟ್ಟು ತಗೊಳ್ಳೋದು. ಕೆಲವರಿಗೆ ಇದು ಒಂದೊಂದ್ಸಲಿ ದೇ ಆರ್ ನಾಟ್ ಏಬಲ್ ಟು ಡೈಜೆಸ್ಟ್ ಇಟ್, ಬಟ್ ಹಲವಾರು ಇಟ್ ಇಸ್ ಅ ವೆರಿ ಗುಡ್ ಸೂಪರ್ ಫುಡ್. ಬರೀ ಕೂದಲಿನ ಸಮಸ್ಯೆಗೆ ಮಾತ್ರ ಅಲ್ಲ, ಇದು ಡೈಜೆಷನ್ಗೆ ಹೆಲ್ಪ್ ಆಗುತ್ತೆ, ಅಜೀರ್ಣದ ಸಮಸ್ಯೆಗಳಿಗೆ ಹೆಲ್ಪ್ ಆಗುತ್ತೆ, ಹಾಗೆ ಮೂಳೆನ ಸ್ಟ್ರೆಂಥನ್ ಮಾಡೋಕ್ಕೆ. ತುಂಬ ಇವಾಗ ಕಂಪ್ಲೇಂಟ್ಸ್ ಇರೋದು ಬೆಳಗ್ಗೆ ಎದ್ದಿದ ತಕ್ಷಣ ನಾನು ಕಾಲನ ಕೆಳಗಡೆ ಎದ್ದಿದ ತಕ್ಷಣ ನನ್ನ ಕಾಲೆಲ್ಲ ನೋವು ಬರುತ್ತೆ ಅಥವಾ ಓಡಾಡೋಕೆ ಕಷ್ಟ ಆಗುತ್ತೆ. ಸೊ ಈ ಥರ ಹೀಲ್ ಪೇನ್ಸಿಂದ ಹಿಡಿದು ಜಾಯಿಂಟ್ ಪೇನ್ಸ್, ಇವಾಗ ಕೀಳು ನೋವು ಅಥವಾ ನೀ ಪೇನ್ಗಳು, ಓಡಾಡೋಕೆ ಕಷ್ಟ ಆಗೋದು, ಸೊ ಡ್ರೈನೆಸ್ಸು, ಸ್ಟಿಫ್ನೆಸ್ ಏನು ಬರುತ್ತೆ ಜಸ್ಟ್ ಆಫ್ಟರ್ ದ ಡೆಲಿವರಿ, ಅದನ್ನೆಲ್ಲ ಕಮ್ಮಿ ಮಾಡೋಕ್ಕೆ ಇದು ಗಾರ್ಡನ್ ಗ್ರೆಸ್ ಅಥವಾ ಈ ಚಂದ್ರಸೂರ ಅಂತ ನಾವು ಏನು ಹೇಳ್ತೀವಿ ಅದು ಸಹಾಯ ಮಾಡುತ್ತೆ. ಕಂಪ್ಲೀಟ್ ಮಸ್ಕ್ಯುಲೋಸ್ಕೆಲಿಟಲ್ ಸಿಸ್ಟಮ್ಗೆ ಬಲವರ್ಧನೆ. ಹೌದು, ಬಲವರ್ಧನೆ. ಅದಕ್ಕೆ ಕೂಡ ಆಯುರ್ವೇದದಲ್ಲಿ ಇದನ್ನ ನಾವು ಗರ್ಭಿಣಿ ಸ್ತ್ರೀಯಲ್ಲಿ ಸ್ತನ್ಯಶೋಧಕವಾಗಿ ಅಥವಾ ಆ ಒಂದು ಕ್ಯಾಟಗರಿಲಿ ಇದನ್ನ ಉಪಯೋಗಿಸ್ತೀವಿ. ಸೊ ಇದು ಒಂದಾದ್ರೆ, ಎರಡನೇದು ನಾನು ಮೇಥಿ ಲಡ್ಡು ಅಥವಾ ಮೆಂತ್ಯದ ಲಡ್ಡು. ಮೆಂತ್ಯನ ಸಾಕಷ್ಟು ಜನ ಉಪಯೋಗಿಸ್ತಾರೆ, ಪ್ರೆಗ್ನೆನ್ಸಿ ಟೈಮಲ್ಲೂ ಉಪಯೋಗಿಸ್ತಾರೆ. ಸ್ಪೆಷಲಿ ಶುಗರ್ ಲೆವೆಲ್ ಸ್ವಲ್ಪ ಜಾಸ್ತಿ ಆದಾಗ ಅದನ್ನ ನಿಯಂತ್ರಣ ತರಿಸೋಕ್ಕೆ, ಬ್ಯಾಲೆನ್ಸ್ ತರಿಸೋಕ್ಕೆ ಅದನ್ನು ಉಪಯೋಗಿಸ್ತಾರೆ. ಆದರೆ ಈ ಮೆಂತ್ಯ ಬರೇ ಒಂದು ಹಾಲಿನ ಪ್ರೊಡಕ್ಷನ್ ಆಗಲಿ ಅಥವಾ ಹಾಲು ಚೆನ್ನಾಗಿ ಬರೋದಾಗಲಿ ಅದಕ್ಕೆ ಸಹಾಯ ಮಾಡುತ್ತೆ. ಹಾಗೆ ತೂಕವನ್ನು ಕಮ್ಮಿ ಮಾಡ್ಸೋಕ್ಕೆ
ದಿಸ್ ಇಸ್ ಅನ್ ಎಕ್ಸಲೆಂಟ್ ಮೆಡಿಸಿನ್. ಸೊ ಈ ಮೆಂತ್ಯನು ಕೂಡ ನಾವು ಅದನ್ನ ಹಾಗೆ ಉಪಯೋಗಿಸೋದ್ಕಿಂತ ಅದನ್ನ ಸ್ವಲ್ಪ ತುಪ್ಪದಲ್ಲಿ 1-2 ದಿನ ಅಥವಾ 3 ದಿನ ಸೋಪ್ ಮಾಡಿ ಆಮೇಲೆ ಅದನ್ನ ಬಾಣಲಿಲಿ ಹುರಿಸ್ಕೊಂಡು ಬೇರೆ ಡ್ರೈ ಫ್ರೂಟ್ಸು, ವೀಟ್ ಫ್ಲೋರು ಅಥವಾ ಗೋಧಿ ಹಿಟ್ಟನ್ನ ಜೊತೆ ಬೆರೆಸ್ಬಿಟ್ಟು ಇದನ್ನ ಉಂಡೆಗಳು ಮಾಡ್ಕೊಂಡು ತಗೊಳ್ಳೋದು ಒಳ್ಳೇದು. ಸೊ ಹಾಗೆ ಮೆಂತ್ಯವನ್ನ ತಗೊಳ್ಳೋ ಬದಲು ತುಪ್ಪದಲ್ಲಿ ಅದನ್ನ ಶೇಖರಿಸಿಟ್ಟು ನಂತರ ಅದನ್ನ ಹುರಿದುಕೊಂಡು ತಗೊಳ್ಳೋದು. ಸೊ ಇದನ್ನ 2-3 ಅವರ್ಗಿಂತ 2-3 ದಿನ ಅದನ್ನಲ್ಲಿ ಸೇರಿಸ್ಬೋದು. ಮತ್ತೆ ಡೈಲಿ ಅದನ್ನ ಸ್ಟರ್ ಮಾಡ್ತಾ ಇರಬೇಕು. ಸೊ ಅಂತ ಒಂದು ಮೇಥಿ ಲಡ್ಡುನ ಸೇವನೆ ಮಾಡೋದು. ಬೇರೆ ತರ ಡ್ರೈ ಫ್ರೂಟ್ಸ್ ಅದಕ್ಕೆ ಮಿಕ್ಸ್ ಮಾಡ್ಕೋಬಹುದು. ಸೊ ಅದು ಗಟ್ಟಿ ಬರ್ಸಕ್ಕೆ ಬೇಕಾದ್ರೆ ಗೋಧಿ ಹಿಟ್ಟನ್ನೇ ಬೆರೆಸ್ಬಿಟ್ಟು ಅದನ್ನ ಉಪಯೋಗಿಸೋದಾಗ್ಲಿ, ಅದಕ್ಕೆ ಒಂದ್ ಸ್ವಲ್ಪ ಡಿಂಕು ಅಥವಾ ಗಮ್ ಅಂತ ನಾವ್ ಏನ್ ಹೇಳ್ತೀವಿ ಅದನ್ನ ಒಂದ್ ಸ್ವಲ್ಪ ಹುರಿದ್ಕೊಂಡು ಅದು ಪಫ್ ಆದ್ಮೇಲೆ ಅದ್ರ ಪುಡಿ ಕೂಡ ಇದ್ರ ಜೊತೆ ಬೆರೆಸ್ಬಿಟ್ಟು ಅಂಟಿನುಂಡಿಗೆ ಹಾಕುವ ಅಂಟು ಸೊ ಅದನ್ನು ಕೂಡ ಅದಕ್ಕೆ ಸೇರಿಸ್ಬಿಟ್ಟು ಆಮೇಲೆ ಅದನ್ನ ಉಂಡೆಗಳು ಮಾಡ್ಕೊಂಡು ಸೇವನೆ ಮಾಡೋದು. ಇದು ಕೂಡ ತುಂಬಾನೇ ಒಳ್ಳೆಯದು. ಇನ್ನ ಈ ಟೈಮಲ್ಲಿ ಸ್ಪೈಸಸ್ ಅಥವಾ ನಮ್ಮ ಅಡುಗೆ ಮನೆಯಲ್ಲಿ ಸಿಗುವಂತ ಕೆಲವು ಮಸಾಲ ಪದಾರ್ಥಗಳು ತುಂಬಾನೇ ಒಳ್ಳೆಯದು. ಜೀರಿಗೆ ಫಾರ್ ಎಕ್ಸಾಂಪಲ್. ಸೊ ಜೀರಿಗೆ, ಅಜ್ವೈನು, ಸೋಂಪು ಇವೆಲ್ಲ ಕೂಡ ಆ ಒಂದೇ ರೀತಿಯ ಒಂದು ಕ್ಯಾಟಗರಿಯಲ್ಲಿ ಬರ್ತಕ್ಕಂಥದ್ದು. ಆದರೆ ಜೀರ್ಣಿಸ್ಕೊಳ್ಳೋಕೆ ಸಹಾಯ ಮಾಡುತ್ತೆ. ಗ್ಯಾಸ್ ಫಾರ್ಮೇಷನ್ ಆಗದೆ ಇರೋ ಥರ ನೋಡ್ಕೊಳ್ಳುತ್ತೆ. ಕೋಲಿಕ್ ಪೇನ್ಸ್ ಇವಾಗ ತಾಯಿಗಾಗದೆ ಮಗುಗೂ ಆಗಬಾರ್ದು. ಸೊ ಆ ಒಂದು ತೊಂದರೆನ ಕಡಿಮೆ ಮಾಡೋಕ್ಕೆ ಹಾಗೆ ಸನ್ನಿವನ್ನು ಶೋಧನೆ ಮಾಡೋಕ್ಕೂ ಕೂಡ ಇವು ಸಹಾಯ ಮಾಡುತ್ತೆ. ಸೊ ಜೀರಿಗೆ, ಅಜ್ವೈನು, ಸೋಂಪು ಇದು 3 ಕೂಡ ಅದೇ ರೀತಿಯಲ್ಲಿ ಕೆಲಸ ಮಾಡೋದ್ರಿಂದ ನಮ್ಮ ಆಹಾರದಲ್ಲಿ ಅದನ್ನ ಅವಾಗವಾಗ ಸೇವನೆ ಮಾಡೋದು ಒಳ್ಳೆಯದು. ಸೊ ತಾಯಿಗೆ ವಾತದ ದೋಷ ಇದ್ರೆ ಅದು ಹಾಲಿನಿಂದ ಮಗುವಿಗೆ ತಲುಪುತ್ತೆ. ಹೀಗಾಗಿ ಮಕ್ಕಳಲ್ಲಿ ಹೊಟ್ಟೆ ನೋವುಗಳು ಹೆಚ್ಚಾಗಿ ಕಾಣಿಸ್ಕೊಳ್ಳೋದು ಅಥವಾ ಅದು ಕಿರಿಕಿರಿ ಅಥವಾ ಹೊಟ್ಟೆ ತುಂಬದೇ ಇರೋ ಒಂದು ಫೀಲಿಂಗು. ಸೊ ಇದನ್ನೆಲ್ಲ ಮತ್ತೆ ತುಂಬಾ ಬರ್ಪಿಂಗ್ ಅವಾಗ ಆಗ್ತಾ ಇರೋದು. ಸೊ ಇವೆಲ್ಲ ಕೂಡ ಒಂದ್ ಸ್ವಲ್ಪ ಮಟ್ಟಿಗೆ ಅದಕ್ಕೆ ಒಳ್ಳೆ ಕ್ವಾಲಿಟಿ ಹಾಲು ಬರಬೇಕು ಅಂದಾಗ ಇದನ್ನೆಲ್ಲ ಸೇವನೆ ಮಾಡೋದು ಒಳ್ಳೇದು. ಓಕೆ. ಇನ್ನು ಕೆಲವಾರು ಬಾರಿ ನಾವು ನೋಡಿರ್ತೀವಿ, ಮಿಸ್ಕನ್ಸೆಪ್ಷನ್ಸ್ ಇರುತ್ತೆ. ಊಟ ಆದ್ಮೇಲೆ ಬಾಣಂತಿ ಯಾವಾಗ್ಲೂ ವೀಳ್ಯದೆಲೆ ಹಾಕೊಂಡೇ ಸ್ತನಪಾನವನ್ನ ಮಾಡಬೇಕು ಅಂತ. ಇದು ಎಷ್ಟು ಮಿತ್ತು, ಎಷ್ಟು ಸತ್ಯ? ಇವಾಗ ಒಂದು ಅದನ್ನ ಏನ್ ಸೇವನೆ ಮಾಡ್ತಾರೋ ಅದರಲ್ಲಿ ಸಾಕಷ್ಟು ಹಾಕುವ ಒಂದು ಐಟಮ್ಸ್ನ ನಾವು ನೋಡಿದಾಗ ಒಂದು ವೀಳ್ಯದೆಲೆ ಆಗಿರ್ಬೋದು, ಅದರಲ್ಲಿ ಹಾಕುವ ಒಂದು ಸುಣ್ಣ ಆಗಿರ್ಬೋದು. ಅದರಲ್ಲಿ ವೀಳ್ಯದೆಲೆಲ್ಲೂ ಕೂಡ ಮತ್ತೆ ಸುಣ್ಣದಲ್ಲೂ ಕೂಡ ಕ್ಯಾಲ್ಸಿಯಂ ಕಂಟೆಂಟ್ ಇಂದ ಹಿಡಿದು ಜೀರ್ಣಿಸ್ಕೊಳ್ಳುವ ಒಂದು ಅಂಶಗಳಿರುತ್ತೆ. ಇದು ಅವರ ಒಂದು ಪ್ರಕೃತಿ ಪ್ರಕಾರ ತಗೊಳ್ಳೋದು ಒಳ್ಳೆಯದು. ಹಲವು ಬಾರಿ ಇವಾಗ ತುಂಬಾ ಅಭ್ಯಾಸನೇ ಇಲ್ಲ, ಅವ್ರ ಬಾಯಿ ಹುಣ್ಣುಗಳು ಶುರು ಆಗ್ಬಿಡ್ಬೋದು. ಸೊ ನೋಡ್ಕೊಂಡು ಅದನ್ನ ಸೇವನೆ ಮಾಡೋದು ಒಳ್ಳೆಯದು. ಯಾವ ವಿಧಾನವಾದಂತ ಆಹಾರ ಕ್ರಮವನ್ನ ಪಾಲಿಸಿದರೆ ಸೂಕ್ತ? ಕಷಾಯಗಳು ಹೇಗಿರಬೇಕು? ಲೇಹಗಳು ಯಾವ ವಿಧಾನವಾಗಿರ್ಬೇಕು? ಇನ್ನ ಉಂಡೆಗಳನ್ನ ನೀಡುವಂತಹ ರೀತಿಯಲ್ಲಿ ನೀಡಬಹುದಾದಂತಹ ಒಂದು ಔಷಧೀಯ ಗುಣವುಳ್ಳಂತಹ ಉಂಡೆಗಳು ಯಾವ ರೀತಿ ತಯಾರು ಮಾಡಿಕೊಳ್ಬೇಕು? ಈ ಎಲ್ಲ ಮಾಹಿತಿಯನ್ನ ಡಾಕ್ಟರ್ ತಿಳಿಸ್ಕೊಡ್ತಾ ಇದ್ರು. ಬನ್ನಿ ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೇಳಿ ತಿಳಿಯೋಣ. ಸೊ ಇವಾಗ ನೀವು ಹೇಳ್ತಿದ್ರಿ ಇವಾಗ ತಾಂಬೂಲದ ಸೇವನೆ ಅಥವಾ ಇದನ್ನ ಸೇವನೆ ಮಾಡೋದ್ರಿಂದ ಒಂದು ಮುಖಶುದ್ಧಿ ಅಂತ ಹೇಳ್ತೀವಿ. ಬಾಯಿನಲ್ಲಿ ಒಂದು ಶುದ್ಧತೆಯನ್ನ ಕಾಪಾಡ್ಕೊಳ್ಳೋದು. ಸೊ ಅದ್ರ ಜೊತೆಗೆ ಈ ಟೈಮಲ್ಲಿ ಅವರು ಹಲವಾರು ರೀತಿಯ ಬೇರೆ ಬೇರೆ ತರದ ಆಹಾರನ ಸೇವನೆ ಮಾಡ್ಕೊಳ್ತಾ ಇರ್ತಾರೆ. ಸೊ ಒಂದು ಆ ಮುಖಶುದ್ಧತೆಯಿಂದ ಅದು ಹಿಡಿಬೇಕು ಅಥವಾ ವಾಟ್ ಎವರ್ ಶಿ ಈಸ್ ಈಟಿಂಗ್ ಜೀರ್ಣಿಸ್ಕೊಳ್ಬೇಕು. ಆ ಒಂದು ಜೀರ್ಣಕ್ರಿಯೆ ಶುರು ಆಗದೆ ಬಾಯಿನಿಂದ. ಸೊ ಅದ್ರ ಒಂದು ಶುದ್ಧಿ ಕ್ರಿಯೆ ಕೂಡ ಈ ಒಂದು ಸೇವನೆಯಿಂದ ಅದು ಸರಿಯಾಗಕ್ಕೆ ಶುರು ಆಗತ್ತೆ. ಜೊತೆಗೆ ಇದರಲ್ಲಿ ಇನ್ನೊಂದು ಸ್ಮಾಲ್ ರೆಸಿಪಿ ಅಂತ ಹೇಳ್ಬೋದು ಇದು. ಸೊ ಇದಕ್ಕೆ ಒಂದು ಬೆಟ್ಟದ ನೆಲ್ಲಿಕಾಯಿ ಹಾಗೆ ಅರಿಶಿಣದ ಪುಡಿ 2 ಸಮ ಪ್ರಮಾಣದಲ್ಲಿ ಹಾಗೆ ಜೇನುತುಪ್ಪ ಇದನ್ನ ಬೆರೆಸ್ಕೊಂಡು ಸ್ವಲ್ಪ ಮಟ್ಟಿಗೆ ತುಪ್ಪ ಕೂಡ ಇದಕ್ಕೆ ಬೆರೆಸ್ಕೊಂಡು ಇದನ್ನ ನೆಕ್ಕೊಳ್ಳೋದು. ಇದು ಕೂಡ ಒಂದು ಕಾಲ್ ಚಮಚ ಅಷ್ಟು. ಸೊ ಇದು ಒಂದು ಮಾಡೋದ್ರಿಂದ ದೇಹದಲ್ಲಿ 45 ಡೇಸ್ ಅಲ್ಲಿ ಬೇಕಾಗಿರುವ ಒಂದು ಚೇಂಜಸ್ ಯೂಟ್ರೈನ್ ಹೆಲ್ತ್ ನ ಕಾಪಾಡೋಕ್ಕೆ ಸಹಾಯ ಮಾಡಿಕೊಡುತ್ತೆ. ಅದನ್ನ ಈ ಟೈಮಲ್ಲಿ ಒಂದು ಹೇಳ್ತೀವಿ. ಅದ್ರ ಜೊತೆಗೆ ಬರೇ ಈ ಡಿಂಕಲಾಡೋದ ಬಗ್ಗೆ ನಾವು ಸಾಕಷ್ಟು ಬಾಣಂತಿ ಲಡ್ಡು ಅಂತ ಹೇಳ್ತೀವಿ, ಅಂಟಿನ ಉಂಡೆ ಅಂತ ಹೇಳ್ತೀವಿ. ಇದು ತುಂಬಾನೇ ಒಂದು ಪಾಪ್ಯುಲರ್ ಆಗಿರ್ತಕ್ಕಂಥದ್ದು. ಹಾಗೆ ಇದನ್ನ ಸೇವನೆ ಕೂಡ ಸಾಕಷ್ಟು ಜನ ಮಾಡ್ತಾರೆ. ಇಟ್ ಹ್ಯಾಸ್ ಅ ಲಾಟ್ ಆಫ್ ಬೆನಿಫಿಟ್ಸ್. ಇದರಲ್ಲಿ ನಾವು ಇಂಗ್ರೀಡಿಯೆಂಟ್ಸ್ ನೋಡಿದಾಗ ಇದರಲ್ಲಿ ಒಂದು ರೀತಿಲಿ ನಮ್ಮ ಡ್ರೈ ಫ್ರೂಟ್ಸ್ ಕ್ಯಾಟಗರಿಲಿ ಬರ್ತಕ್ಕಂಥದ್ದು ಸ್ವಲ್ಪ ಡ್ರೈ ಫ್ರೂಟ್ಸ್ ಇದೆ, ಮತ್ತೆ ಕೋಕೋನಟ್ ಗ್ರೇಟಿಂಗ್ಸ್ ಇದೆ, ಹಾಗೆ ಗಸಗಸೆ ಇರುತ್ತೆ. ಜೊತೆಗೆ ಕೆಲವು ಹರ್ಬ್ಸ್ ಯಾವ್ದು ದೇಹದಲ್ಲಿ
ನಾವು ಅದನ್ನ ಸಾಂಬಾರ್ ಮಾಡುವಾಗ ಕೂಡ ಉಪಯೋಗಿಸ್ತೀವಿ. ಬಟ್ ಇದನ್ನ ಲಡ್ಡುದಲ್ಲೂ ಉಪಯೋಗಿಸ್ತೀವಿ. ಫಾರ್ ಎಕ್ಸಾಂಪಲ್ ಈಗ ಪಿಪ್ಲಿ ಆಗಿರ್ಬೋದು, ಪಿಪ್ಲಿ ಪುಡಿ ಅಂದ್ರೆ ಹಿಪ್ಲಿ ಮೂಲದ ಪುಡಿ ಆಗಿರ್ಬೋದು, ಅಥವಾ ಶುಂಠಿ ಪೌಡರು, ಸಬ್ಸಿಗೆ ಬೀಜದ ಪುಡಿ ಅಥವಾ ಶತಾವತ್ ಪೌಡರ್ ಆಗ್ಬೋದು, ಸೋಂಪಿನ ಬೀಜದ ಪುಡಿಗಳಾಗಿರ್ಬೋದು. ಸೊ ಇವೆಲ್ಲ ಕೂಡ ಇದರಲ್ಲಿ ಬೆರೆಸ್ಕೊಂಡು ಆಮೇಲೆ ಈ ಉಂಡೆಗಳನ್ನ ಮಾಡ್ತೀವಿ. ಡ್ರೈ ಫ್ರೂಟ್ಸ್ ಅಲ್ಲಿ ನಾವು ಅದಕ್ಕೆ ಪಿಸ್ತಾಯಿಂದ ಹಿಡಿದು ಗೋಡಂಬಿ ಆಗಿರ್ಬೋದು, ಅಥವಾ ಎಲ್ಲಾ ತರದ್ದು ಬೀಜಗಳ, ಖರ್ಜೂರ, ಅದನ್ನ ರೇಸನ್ಸ್ ಅನ್ನ ಹಾಕ್ತಿವಿ. ಹಾಗೆ ಎಳ್ಳು ಪುಡಿ ಹಾಕ್ತಿವಿ. ಕೆಲವು ಸಲ ಅಗಸೆ ಬೀಜದ ಪುಡಿ ಕೂಡ ಹಾಕ್ತಿವಿ. ಸೊ ಇದನ್ನೆಲ್ಲ ಬೆರೆಸ್ಬಿಟ್ಟು ಈ ಉಂಡೆಗಳನ್ನ ತಯಾರಿಸ್ಕೊಂಡು ಇದನ್ನ ತಗೊಳ್ಳೋದು. ಇದರಲ್ಲಿ ವಾಲ್ನಟ್ ಕೂಡ ಒಂದು ಇಂಪಾರ್ಟೆಂಟ್ ಇಂಗ್ರೀಡಿಯೆಂಟ್. ಸೊ ಇದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಒಂದು ಸೇವನೆ ಮಾಡೋದು ನಾವು ನೋಡೋದು 1 ತಿಂಗಳ ನಂತರ ಇದನ್ನ ತಗೊಳಕ್ ಶುರು ಮಾಡೋದು ಒಳ್ಳೇದು. ಸೊ 45 ದಿನಗಳು ಕಳೆದ್ರೆ ಅದನ್ನೆಲ್ಲ ಜೀರ್ಣಿಸ್ಕೊಳ್ಳುವಂತ ಶಕ್ತಿ ಆಕೆಗೂ ಬಂದಿರುತ್ತೆ. ಸೊ ಅವಾಗ ಇದನ್ನ ಸೇವನೆ ಮಾಡ್ಬೇಕು. ಮತ್ತೆ ತಗೊಳ್ಳೋದು ಕೂಡ ದಿಸ್ ಇಸ್ ಪರಿಪೂರ್ಣವಾಗಿರೋ ಒಂದು ಫಿಲ್ಲಿಂಗ್ ಆಗಿರ್ತಕ್ಕಂಥ ಒಂದು ರೆಸಿಪಿ ಇದು. ಜೀರ್ಣಿಸ್ಕೊಳ್ಳೋಕೆ ಎಷ್ಟಾಗುತ್ತೋ ಅಷ್ಟು ಸೇವನೆ ಮಾಡೋದು ಒಳ್ಳೇದು. ಕೆಲವು ಸಲ ತುಂಬ ದಪ್ಪಕ್ಕಿರೋದು ತಗೊಳ್ತಾರೆ, ಜೀರ್ಣಿಸ್ಕೊಳ್ಳೋಕೆ ಕಷ್ಟ ಆಗುತ್ತೆ, ತೂಕ ಹೆಚ್ಚಾಗುತ್ತೆ. ಸೊ ಅದ್ರ ಬದಲು ಅವ್ರು ಎಷ್ಟು ಜೀರ್ಣಿಸ್ಕೊಳ್ಳೋಕ್ಕಾಗುತ್ತೋ ಅಷ್ಟನ್ನ ಸೇವನೆ ಮಾಡೋದು ಒಳ್ಳೇದು. ಸೊ ಇದು ಒಂದು. ಎರಡನೇದು, ಇದರಲ್ಲಿ ಈ ಒಂದು ಟೈಮಲ್ಲಿ ಬಿಟ್ವೀನ್ 11th day to 1 month ಕೆಲವು ಈ ಹುರುಳಿ ಸೂಪ್ಗಳು ಮಾಡೋದು. ಈ ಹುರುಳಿ ಬೀಜನ್ನ ಕುಟ್ಟು ಅದರದ ಪುಡಿಯನ್ನ ಅದನ್ನ ಸೂಪು ಮತ್ತೆ ಸ್ವಲ್ಪ ಮಟ್ಟಿಗೆ ಅದಕ್ಕೆ ಬಾರ್ಲಿ ಅಥವಾ ಅನ್ನದ ಗಂಜಿ ಕೂಡ ಅದಕ್ಕೆ ಮಿಕ್ಸ್ ಮಾಡಿಕೊಂಡು ಇದನ್ನ ಸೂಪ್ ಮಾಡೋದು. ಇದಕ್ಕೆ ಸ್ಪೆಷಲ್ ಆಗಿ ಆ್ಯಡ್ ಮಾಡ್ತಕ್ಕಂಥ ಒಂದು ಏಜೆಂಟ್ ಅಂದ್ರೆ ಈ ಕೋಕಮ್ನ ನೀರು, ಪುನರ್ಪುಳಿ ಅಂತ ನಾವ್ ಏನ್ ಹೇಳ್ತೀವಿ. ಇದನ್ನ ನೆನೆಸ್ಬಿಟ್ಟು ನೀರಿನಲ್ಲಿ ನೆನೆಸಿ ಅದನ್ನ ಶುಂಠಿ ಅಥವಾ ನಾವು ಹುಣಸೆ ನೀರನ್ನ ಹೇಗ್ ತೆಗಿತೀವೋ ಅದೇ ರೀತಿ ಈ ಕೋಕಮ್ ನೀರನ್ನ ತೆಗೆದುಬಿಟ್ಟು ಅದಕ್ಕೆ ಈ ಹುರುಳಿ ಪುಡಿನ ಮಿಕ್ಸ್ ಮಾಡ್ಕೊಳ್ಳೋದು. ಅದರಿಂದ ಮಾಡ್ತಕ್ಕಂಥ ಸೂಪ್ಗಳು ಆಗ್ಲಿ ಅಥವಾ ರಸಮ್ ಆಗಲಿ, ಸೊ ಇದನ್ನ ತಗೊಳ್ಳೋದು ಈ ಒಂದು ಟೈಮಲ್ಲಿ ತುಂಬ ಒಳ್ಳೆಯದು. ಸೊ ಇದನ್ನು ಕೂಡ ಒಂದು ವಾರದಲ್ಲಿ 1-2-3 ಸಲ ತಗೊಳ್ಬೋದು. ಅದು ಬಿಟ್ಟು ಈ ಸೊಪ್ಪುಗಳದ ಬಗ್ಗೆ ಹೇಳಿದ್ವಿ. ಹಾಗೆ ಈ ಎಲ್ಲ ಥರದ್ದು ತರಕಾರಿಗಳು ಕೂಡ ಈ ಒಂದು ಟೈಮಲ್ಲಿ ತಗೊಳಕ್ ಶುರು ಮಾಡ್ಕೊಳ್ಬೋದು. ಓಕೆ. ಸೊ ಯಾವ ರೀತಿ 15ನೇ ದಿನ 45ನೇ ದಿನ ಹಂತವಾಗಿ ದೇಹ ಹೇಗೆ ರಿಕೂಪ್ ಆಗ್ತಾ ಹೋಗುತ್ತೋ ಹಾಗೆ ಮತ್ತೆ ಅದೆಲ್ಲ ರಿಪ್ಲೆನಿಶ್ ಮಾಡೋಕ್ಕೆ, ರೆಸ್ಟೋರ್ ಮಾಡಲಿಕ್ಕೆ ಎಲ್ಲ ನ್ಯೂಟ್ರಿಯೆಂಟ್ಸ್ನ ನಾವು ಆಹಾರದ ಕ್ರಮೇಣ ನಾವು ತಗೊಳ್ತಾ ಹೋಗ್ತೀವಿ. ನಾವು ಬೇರೆ ಬೇರೆ ದೇಶಗಳಲ್ಲಿ ಕೂಡ ಇದನ್ನ ಭಿನ್ನವಾಗಿ ಮಾಡ್ತಾರೆ ಅಲ್ವಾ? ಹೌದು. ಇವಾಗ ನಾವು ಓದ್ತಿದ್ವಿ ನೈಜೀರಿಯಾದಲ್ಲೂ ಕೂಡ ಇದೇ ರೀತಿಯ ಹಲವಾರು ಪ್ರಿಪ್ರೇಷನ್ಸ್ಗಳನ್ನ ಮಾಡ್ತಾರೆ. ಹಾಗೆ ಅವ್ರಿಗೂ ಕೂಡ ಬಿಸಿನೀರು ಸ್ನಾನನ ಮಾಡಿಸ್ತಾರೆ. ಅವರಿಗೆ ದೇ ವಿಲ್ ಹ್ಯಾವ್ ದೇರ್ ಮದರ್ ಇನ್ ಲಾ ಅಥವಾ ಎಲ್ಲ ಸೀನಿಯರ್ ಲೇಡೀಸ್ ಹೂ ಹ್ಯಾವ್ ಅಂಡರ್ಗಾನ್ ಆಲ್ ದಿ ರಿಪ್ರೊಡಕ್ಟಿವ್ ಸ್ಟೇಜಸ್. ಸೊ ಅವ್ರನ್ನ ನೋಡ್ಕೊಳ್ಳೋದಾಗ್ಲಿ. ಹಾಗೆ ನೆದರ್ಲ್ಯಾಂಡ್ಸಲ್ಲಿ ಒಬ್ರು ಪ್ರೊಫೆಷನಲ್ ಬರ್ತಾರೆ, ಆನ್ ಅ ಡೈಲಿ ಬೇಸಿಸ್ ಬಂದು ಮಗುನ ನೋಡ್ಕೊಳ್ಳೋದಾಗ್ಲಿ ಅಥವಾ ಅವರಿಗೆ ಗೈಡೆನ್ಸ್ನ ಕೊಡೋದಾಗ್ಲಿ, ಸಹಾಯ ಮಾಡ್ಕೊಡೋದಾಗ್ಲಿ. ಹಾಗೆ ಬೇರೆ ಬೇರೆ ಇವಾಗ ಚೈನಾದಲ್ಲಿ, ಕೊರಿಯಾದಲ್ಲಿ ಇದು ಒಂದು ರೀತಿ ಪೋಸ್ಟ್ ನೇಟಲ್ ಪೀರಿಯಡ್ ಅಥವಾ ಬಾಣಂತಿಚರ್ಯ ಏನಿದೆ, ಇದು ಒಂದು ರೀತಿಯ ಬಿಸ್ನೆಸ್ ಆಗಿದೆ, ಒಂದು ಬೂಮಿಂಗ್ ಬಿಸ್ನೆಸ್. ಸೊ ಒಂದು ಸೂಟ್ ಅಥವಾ ಒಂದು ಹಾಸ್ಪಿಟಲಲ್ಲಿ ಅದ್ರ ಬಗ್ಗೆ ಅವ್ರಿಗೆ ಮಾಹಿತಿ ಎಲ್ಲ ಕೊಟ್ಟು ಅವ್ರನ್ನಲ್ಲೇ ಇಡಿಸ್ಕೊಂಡು ಅವ್ರಿಗೆ ಬೇಕಾಗಿರುವ ಎಲ್ಲಾ ಪೋಷಣೆಯನ್ನ ಕೊಟ್ಟು ಆಹಾರ ಬಾಣಂತ ಮಾಡಿ ಕಳ್ಸತ್ತಂತರದಿರುತ್ತೆ. ಹಾಗೆ ಮೆಕ್ಸಿಕೋ ಅಥವಾ ಈ ತರ ಪ್ರದೇಶಗಳಲ್ಲಿ ಅವರಲ್ಲೂ ಕೂಡ ಬಾಣಂತಚರ್ಯ ಒಂದು 12 ವಾರ 16 ವಾರ. ಸೊ ಇದನ್ನ ನೋಡ್ಕೊಂಡು ಅವ್ರ ಪ್ರಕಾರವಾಗಿ ಅದನ್ನ ಮಾಡಿಕೊಟ್ಟು ಅವ್ರಿಗೆ ಬೇಕಾಗಿರುವ ಆಹಾರದಲ್ಲೂ ಕೂಡ ಕಟ್ಟುನಿಟ್ಟಾಗಿ ಅದನ್ನ ನೋಡ್ಕೊಂಡು ಪಾಲನೆ ಮಾಡುತ್ತೆ. ಸೊ ಇದು ಒಂಥರ ಪೋಸ್ಟ್ ನೇಟಲ್ ಪೀರಿಯಡ್ ಅಂತ ನಾವು ಏನ್ ಹೇಳ್ತೀವಿ, ಇದು ಬರೇ ನಮ್ಮ ದೇಶದಲ್ಲಿ ಮಾತ್ರ ಇದನ್ನ ಸ್ಟ್ರಿಕ್ಟ್ ಆಗಿ ಮಾಡಲ್ಲ, ಎಲ್ಲಾ ದೇಶದಲ್ಲೂ ಕೂಡ ಇದಕ್ಕೆ ತುಂಬಾನೇ ಪ್ರಾಮುಖ್ಯತೆಯನ್ನ ಕೊಡ್ತಾರೆ. ಸೊ ಅದನ್ನ ಫಾಲೋ ಮಾಡೋದು ಕೂಡ ಅದೇ ರೀತಿಯಲ್ಲಿ ಅದನ್ನ ಕಟ್ಟುನಿಟ್ಟಾಗಿ ಫಾಲೋ ಮಾಡೋದು ಕೂಡ ಮನೆಯಲ್ಲಿ ಎಲ್ಲರೂ ಮಾಡ್ಬೇಕಾಗಿರೋ ಒಂದು ಜವಾಬ್ದಾರಿ. ಓಕೆ. ಸೊ ಟೋಟಲಿ ಆ ಒಂದು ಶಿಸ್ತು ಪಾಲನೆ ಮಾಡಿದ್ರೆ, ಆಹಾರದ ಒಂದು ಶಿಸ್ತು ಮೊದಲಿಗೆ ಬಾಣಂತಿಗೆ ಬಂದ್ರೆ ಆಕೆಯ ದೇಹವೂ ಕೂಡ ಸುಧಾರಿಸುತ್ತೆ, ಹಾಗೂ ಮಗುವಿಗೂ ಕೂಡ ಉತ್ತಮ ಪೋಷಣೆಯುಕ್ತ ಆಹಾರ ಅಂದರೆ ಹಾಲು ಸಿಗ್ತಾ ಹೋಗುತ್ತೆ. ಸೊ ಬಾಣಂತಿಯ ಆರೈಕೆಯ ಕುರಿತಾಗಿ ಸಾಕಷ್ಟು ಉಪಯುಕ್ತಕರವಾದಂಥ ಮಾಹಿತಿಗಳನ್ನು ತಿಳಿಸ್ಕೊಟ್ರಿ. ಮನೆಯಲ್ಲೇ ಮಾಡಬಹುದಾದಂಥ ಸರಳವಾದ ವಿಧಾನಗಳಲ್ಲಿ ನೀವು ಕಷಾಯಗಳ ಕುರಿತಾಗಿ ಮಾಹಿತಿ ಕೊಟ್ರಿ, ಲೇಹಗಳ ಬಗ್ಗೆ ಮಾಹಿತಿ ಕೊಟ್ರಿ, ಹಾಗೂ ಲಡ್ಡುಗಳನ್ನು ನಾವು ಮಾಡ್ಕೊಳ್ಳೋದು ಹೇಗೆ, ಯಾವ ಕ್ರಮದಲ್ಲಿ ಯಾವ ದಿನದಿಂದ ಕೊಡಬೇಕು ಅನ್ನೋದನ್ನು ತಿಳಿಸ್ಕೊಟ್ರಿ. ಎಲ್ಲ ಒಂದು ಮಾಹಿತಿ ಹಾಗೂ ವಿಶ್ಲೇಷಣೆಗಾಗಿ ತುಂಬ ಹೃದಯದ ಧನ್ಯವಾದಗಳು ಡಾಕ್ಟರ್. ನಮಸ್ಕಾರ. ವೀಕ್ಷಕರೇ, ಇದಾಗಿತ್ತು ಈ ದಿನದ ವಿಶೇಷ ಗರ್ಭ ಸಂಸ್ಕಾರ ಕಾರ್ಯಕ್ರಮ. ಮುಂಬರುವಂತಹ ಸಂಚಿಕೆಗಳಲ್ಲಿ ಇನ್ನಷ್ಟು ವಿಶೇಷ ಮಾಹಿತಿಯೊಂದಿಗೆ ಹಾಜರಾಗ್ತೀನಿ. ಅಲ್ಲಿವರೆಗೂ ವಂದನೆಗಳು.